ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಬೆಂಗಳೂರು ನಗರದ ಕೋಗಿಲು ಲೇಔಟ್ ಅದು ವಿವಾದವನ್ನು ಸೃಷ್ಟಿಸಿದ್ದು ತಮಗೆ ಗೊತ್ತು. ಅಲ್ಲಿ ಇದ್ದಂಥ ಅಕ್ರಮ ಮನೆಗಳನ್ನು ಬುಲ್ಡೋಸರ್ ಮೂಲಕ ನೆಲಸಮ ಮಾಡಿದ್ದು ಸರ್ಕಾರ. ಅದಾದಮೇಲೆ ಅದು ಬೇರೆ ಬೇರೆ ತಿರುವುಗಳನ್ನು ಪಡೆಯಿತು. ಕೇರಳದ ಮುಖ್ಯಮಂತ್ರಿಗಳು ಅದಕ್ಕೆ ರಿಯಾಕ್ಟ್ ಮಾಡಿದರು, ಪಿಣರಾಯಿ ವಿಜಯನ್. ಹಾಗೆಯೇ AICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ರಿಯಾಕ್ಟ್ ಮಾಡಿದರು. ಅದು ಸಂಪೂರ್ಣವಾಗಿ ರಾಜಕೀಯ ಒಂದು ಟರ್ನ್ ತೆಗೆದುಕೊಳ್ತು. ಇದರಲ್ಲಿ ಯಾರಿಗೆ ರಾಜಕೀಯ ಲಾಭ ಆಗುತ್ತೆ, ಯಾರಿಗಾಗಲ್ಲ, ಈ ಚರ್ಚೆ ಪ್ರಾರಂಭ ಆಯಿತು. ರಾಜಕೀಯ ಪಕ್ಷಗಳು ಈ ಬಡವರ ಬದುಕನ್ನು ತಮ್ಮ ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ಳುವುದು ಹೇಗೆ ಅಂತ ಪ್ಲ್ಯಾನ್ ಮಾಡೋಕ್ಕೆ ಶುರು ಮಾಡ್ತಾರೆ. ರಾಜ್ಯ ಸರ್ಕಾರ ಬುಲ್ಡೋಸರ್ ಮೂಲಕ ನೆಲಸಮ ಮಾಡಿದ್ದೇನಿದೆ, ಅಕ್ರಮವಾಗಿ ಮನೆ ಕಟ್ಟಿದ್ದು ಅಂತ, ಅದು ಕೂಡ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿತ್ತು. ನೀವು ಎಲ್ಲೆಲ್ಲಿ ಅಕ್ರಮ ಮನೆಗಳನ್ನು ನೆಲಸಮ ಮಾಡಿದ್ದೀರಿ? ಕೇವಲ ಕೋಗಿಲು ಗ್ರಾಮದಲ್ಲಿ ಮಾತ್ರ ಅಕ್ರಮ ಮನೆಗಳು ಕಟ್ಟಲಾಗಿದೆಯಾ? ರಾಜರಾಜೇಶ್ವರಿ ನಗರದಲ್ಲಿ ಅಕ್ರಮ ಮನೆಗಳಿಲ್ವಾ? ಅಲ್ಲಿ ಕಟ್ಟಿದವರು ಯಾರು? ಹಾಗೆಯೇ ಈ ಅಕ್ರಮ ಮನೆಗಳು ಏನಿವೆ, ಈ ಬಡ ಜನ ಅಕ್ರಮ ಮನೆಗಳಲ್ಲಿ ಅಕ್ರಮವಾಗಿ ಮನೆಗಳು ನಿರ್ಮಿಸಿಕೊಂಡಿದ್ದಾರೆ ಕೆಡುತ್ತೀನಿ ಅಂತಾದರೆ, ನನ್ನೊಂದು ಪ್ರಶ್ನೆ ಇದೆ. ಈಗ ತಾನೇ ಬಂದಂಥ ಒಂದು ವರದಿ, ಇನ್ಫೋಸಿಸ್ ಸರ್ಕಾರದಿಂದ ಅತಿ ಕಡಿಮೆ ಬೆಲೆಗೆ ಭೂಮಿಯನ್ನು ತೆಗೆದುಕೊಂಡು ಅದು ರಿಯಲ್ ಎಸ್ಟೇಟ್ ಒಂದು ಕಂಪನಿಗೆ ಮಾರಾಟ ಮಾಡಿ 250-300 ಕೋಟಿ ರೂಪಾಯಿ ಮಾಡ್ತು ಅಂತ ವರದಿ ಬಂತಲ್ಲ, ಅದು ಅಕ್ರಮ ಅಲ್ವಾ? ಇನ್ಫೋಸಿಸ್ ಸರ್ಕಾರದಿಂದ ಭೂಮಿಯನ್ನು ತೆಗೆದುಕೊಂಡು ಅದನ್ನು ರಿಯಲ್ ಎಸ್ಟೇಟ್ ಉದ್ಯಮವಾಗಿ ಪರಿವರ್ತಿಸಿ ಮಾರಾಟ ಮಾಡಿದರೆ ಅದು ಓಕೆ. ಬಡವರು ಅಲ್ಲೆಲ್ಲೋ ಮನೆ ಕಟ್ಕೊಂಡಿದ್ರೆ ನಾಟ್ ಓಕೆ. ಈ ಬಗ್ಗೆ ಯಾಕೆ ಮಾತನಾಡಲ್ಲ ಪ್ರತಿಪಕ್ಷದ ನಾಯಕರುಗಳು? ಇದು ಪ್ರಶ್ನೆ ಅಲ್ವಾ? ಬಡವರ ಮನೆ ಎಲ್ಲಿ ಅವರು, ಬಡವರು ಎಲ್ಲಿ ಅವರು, ಯಾವ ವಿಶ್ವದಿಂದ ಎಲ್ಲಿಂದ ಬಂದವರು? ಅವರೇನಾದರೂ ಚಂದ್ರಲೋಕದಿಂದ ಬಂದವರ, ಮಂಗಳಲೋಕದಿಂದ ಬಂದವರ, ಎಲ್ಲಿಂದ ಬಂದು ದೇವಲೋಕದಿಂದ ಬಂದವರ, ಅಥವಾ ನರಕದಿಂದ ಬಂದವರ, ಸ್ವರ್ಗದಿಂದ ಬಂದವರು, ಎಲ್ಲಿಂದ ಬಂದವರು? ಇಡೀ ಪ್ರಕರಣವನ್ನು ರಾಜಕೀಕರಣಗೊಳಿಸುವ ಒಂದು ಸ್ಥಿತಿ ಇದೆಯಲ್ಲ, ಅದಕ್ಕೆ ನಾನು ಪ್ರಶ್ನೆ ಕೇಳ್ತೀನಿ. BJPಯು ಇನ್ಫೋಸಿಸ್ಸು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಿದರೆ ಅದಕ್ಕೆ ಹೋರಾಟ ಮಾಡಿ, ಅದ್ರ ಬಗ್ಗೆ ಬರ್ತೀನಿ. ಈಗ ಎಸ್ಪೆಷಲಿ ಇವತ್ತು BJP ನಿಯೋಗ ಬಂದು ಬೆಳಗ್ಗೆ ಕೋಗಿಲು ಲೇಔಟ್ಗೆ ಭೇಟಿ ನೀಡಿತ್ತು. ಭಾಳ ಕುತೂಹಲಕರವಾದ ಅಂಶಗಳಲ್ಲಿ ಬೆಳಗ್ಗೆ ಬಂದು ದಟ್ ನೇತೃತ್ವ ವಿಧಾನಸಭೆಯ ಪ್ರತಿಪಕ್ಷದ ನಾಯಕರಾದಂಥ R. ಅಶೋಕ್, ವಿಧಾನ ಪರಿಷತ್ತಿನ ಪ್ರತಿಪಕ್ಷದ ನಾಯಕರಾದಂತಹ ಛಲವಾದಿ ನಾರಾಯಣಸ್ವಾಮಿ ಹಾಗೂ ಮಾಜಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ ಇದ್ದರು. ಹಾಗೆ BJP ಇನ್ನೂ ಕೆಲವು ನಾಯಕರು ಈ ನಿಯೋಗದಲ್ಲಿದ್ದರು. ಅವರ ಒಂದು ರೀತಿಯಲ್ಲಿ ಸತ್ಯಶೋಧನೆ ಹೊರಟಿದ್ದರು. ತಮಾಷೆ ಅಂದರೆ ಇವರು ಸತ್ಯಶೋಧನೆಗೆ ಹೋದಂಥ ಸಂದರ್ಭದಲ್ಲೇ BJP ರಾಜ್ಯ ಘಟಕದ ಅಧ್ಯಕ್ಷರು ಇನ್ನೊಂದು ಸತ್ಯಶೋಧನಾ ಸಮಿತಿಯ ಪ್ರಕಟಣೆಯನ್ನು ಮಾಡಿದ್ರು. ಇದು ಸತ್ಯಶೋಧನೆ ಮಾಡ್ತೀವಿ ಅಂತ. ಹಾಗಿದ್ದರೆ ಇವರ ಸತ್ಯಶೋಧನೆ ಏನಿದೆ, R. ಅಶೋಕ್ ಅವರ ಸತ್ಯಶೋಧನೆ ಕಂಡು ಬಂದಿದ್ದೇನು? ಸೊ ಅಲ್ಲೇನು ಅವರು ಸುದ್ದಿಗಾರರ ಜೊತೆ ಮಾತಾಡಿದ್ರಲ್ಲ, ಅದರಲ್ಲಿ ಭಾಳ ಏನು ಅಂದರೆ ಅವರ ಮಾತನ್ನೇ ಅವರನ್ನೇ ನಿರಾಕರಿಸುವ ಸ್ಥಿತಿ ಇತ್ತು. ಒಂದು ಸಲ ಹೇಳಿದರು, ಬಾಂಗ್ಲಾದೇಶಿಯರು ಇಲ್ಲಿದ್ದಾರೆ, ಬಾಂಗ್ಲಾದೇಶಿಯರಿಗೆ ಮನೆ ಕೊಡಲಾಗಿದೆ, ಕನ್ನಡದವರಿಗೆ ಕೊಡಲ್ಲ. ಇದು R. ಅಶೋಕ್ ಅವರ ಹೇಳಿಕೆ. ಬಾಂಗ್ಲಾದೇಶಿಯರು ಬಂದಿದ್ದಾರೆ ಅನ್ನೋದಕ್ಕೆ ಅವರ ಬಳಿ ಇರುವ ಸಾಕ್ಷ್ಯಾಧಾರಗಳೇನು? ಬಾಂಗ್ಲಾದೇಶದವರು ಬೆಂಗಳೂರುವರೆಗೆ ಬರ್ತಾರೆ ಅಂದರೆ ಅದು ರೆಸ್ಪಾನ್ಸಿಬಿಲಿಟಿ ಯಾರ್ದು? ಸಿದ್ದರಾಮಯ್ಯನವ್ರದ್ದ? ಸಿದ್ದರಾಮಯ್ಯನವರು ಬಾಂಗ್ಲಾ ಗಡಿಯಲ್ಲಿ ಹೋಗಿ ಕಾಯ್ತಾ ಇದ್ದಾರಾ? ಕರ್ನಾಟಕ ಸರ್ಕಾರ ಬಾಂಗ್ಲಾ ಗಡಿಯಲ್ಲಿ ಕಾಯ್ತಾ ಇದೆಯಾ? ಬಾಂಗ್ಲಾ ಗಡಿಯನ್ನು ಕಾಯಬೇಕಾದವರು ಯಾರು? ಅದರ ಹೊಣೆಗಾರಿಕೆ ಅಲ್ವಾ? ಕೇಂದ್ರ ಸರ್ಕಾರದ್ದು, ಮೋದಿಯವರದು, ಅಮಿತ್ ಶಾ ಅವ್ರದ್ದು. ಅಂದರೆ R. ಅಶೋಕ್ ಅವ್ರ ಹೇಳಿಕೆ ಪ್ರಕಾರನೇ ಬಾಂಗ್ಲಾದೇಶಿಯರು ಅಲ್ಲಿ ಬಂದಿದ್ದರೆ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ಕೇಂದ್ರ ಸರ್ಕಾರ ಹೊರಬೇಕಲ್ವಾ, ಮೋದಿಯವರು ಹೊರಬೇಕಲ್ವಾ? ಅಲ್ಲಿ ಮೋದಿಯವರು ಕ್ರಿಟಿಸೈಸ್ ಮಾಡಬೇಕಾಗಿತ್ತು, ಬಾಂಗ್ಲಾದೇಶಿಯವರು ಹೆಂಗೆ ಬಂದರು ಬೆಂಗಳೂರಿಗೆ ಅಂತ ಅಲ್ವಾ? ದಟ್ ಇಸ್ ಒನ್ ಥಿಂಗ್. ಸೆಕೆಂಡ್ ಥಿಂಗ್, ಇನ್ನೊಂದು ಮಾತನ್ನು ಹೇಳಿದರು. ಅವ್ರ ಮಾತನ್ನು ಅವರೇ ಕಾಂಟ್ರಾಡಿಕ್ಟ್ ಮಾಡೋದು. ಸೊ ಅಲ್ಲಿ ಆಗುತ್ತೆ ಅನ್ನುವಾಗ ಕಾಂಗ್ರೆಸ್ನವ್ರು ಏನು ಮಾಡಿದ್ದಾರೆ ಅಂತ ಅಂದರೆ, ಅಕ್ಕಪಕ್ಕದಲ್ಲಿ ಯಾರ್ಯಾರ ಬಳಿ
ರೇಷನ್ ಕಾರ್ಡ್ ಇದೆಯೋ ಇನ್ನೊಂದಿದೆಯೋ ಮತ್ತೊಂದಿದೆಯೋ ಅವರನ್ನು ಇಲ್ಲಿ ತಂದು ಬಿಡಲಾಗಿದೆ, ಬೇರೆ ಮುಸ್ಲಿಂ ಏರಿಯಾಗಳಿಂದ ಜನ ತಂದು ಬಿಡಲಾಗಿದೆ. ಇದು ಯಾರನೇ ಇವ್ರ ಆರೋಪ. ಅಂದರೆ ಇಲ್ಲಿರುವವರು ರೇಷನ್ ಕಾರ್ಡ್ ಉಳಿದ ದಾಖಲೆಯನ್ನು ಹೊಂದಿರುವ ಪಕ್ಕದವರನ್ನ ಇಲ್ಲಿ ತಂದು ಬಿಟ್ಟರೆ ಇವರ ಬಾಂಗ್ಲಾದೇಶದ ಆರೋಪ ಎಲ್ಲಿ ಸಸ್ಟೈನ್ ಆಗುತ್ತೆ ಅಲ್ವಾ? ಅದರ ಜೊತೆಗೆ ಅವರು ಇನ್ನೊಬ್ಬರು ಮುಸ್ಲಿಂ ಹೆಣ್ಣುಮಗಳನ್ನು ನಿಲ್ಲಿಸಿ ಕೋರ್ಟಿನ ಕಟಕಟೆಯಲ್ಲಿ ನಿಲ್ಲಿಸಿದಾಗ ಪ್ರಶ್ನೆ ಮಾಡ್ತಿದ್ರು ಅಶೋಕ್ ಅವರು. ಆ ಹೆಣ್ಮಗಳು ಹೇಳ್ತಾ ಇದ್ದ ನಾ ತಿಪ್ಟೂರ್ನವರು ಅಂತ. ಅವಳು ಉರ್ದುದಲ್ಲಿ ಮಾತಾಡೋ, ನೀವು ಕನ್ನಡದಲ್ಲಿ ಮಾತಾಡು ಅಂತಂದರು. ಅವಳು ನಾನು ಸ್ವಲ್ಪ ಕನ್ನಡ ಬರುತ್ತೆ ಅಂತ ಕನ್ನಡದಲ್ಲಿ ಮಾತಾಡೋದು. ಎಷ್ಟು ವರ್ಷ ಆಯಿತು ಬಂದು? ಸೊ ಬಂದು ನಾವು ಆಯಿತು 15-20 ವರ್ಷ. ನಿಮ್ಮ ಯಾರ್ದು? ಇದೇ ನಮ್ಮ ಸೈಟು ಅಂದು. ಈ ಸೈಟ್ ನೀವು ಕೊಟ್ಟವ್ರು ಯಾರು ಅಂದರು. ಅದವರು ಸೈಟ್ ಆಗಿತ್ತೋ ಇಲ್ವೋ ಬೇರೆ ಯಾರೋ ಮಧ್ಯವಸ್ಥೆಗಳು ತಂದಿಟ್ಟಿರ್ಬೋದು. ಇಲ್ಲ ನಾನು 20 ವರ್ಷದಿಂದ ಇಲ್ಲೇ ಇದ್ದೀನಿ ಅಂತ ಅಂದವರು. ಇವ್ರ ಬಳಿ ಬೇರೆ ಇದಿರಲಿಲ್ಲ. ಅದ್ರ ಜೊತೆಗಲ್ಲಿ ಬಂದಂಥ ಭಾಳಷ್ಟು ಜನ ಅಲ್ಲಿದ್ದವರಿದ್ದಾರಲ್ಲ, ಮನೆ ಕಳೆದುಕೊಂಡವರು, ಬಿಸಿ ಆಕಾಶವೇ ಅವರಿಗೆ ಒಂದು ರೀತಿಯ ನೆರಳು ಅನ್ನೋ ರೀತಿ ಇದ್ದವರು, ಅವರ ಕೈಯಲ್ಲಿ ಬಿಸಿ ರೇಷನ್ ಕಾರ್ಡ್ಗಳು, ಕೆಲವರ ಕೈಯಲ್ಲಿ ವೋಟರ್ ಐ ಡಿ ಕಾರ್ಡ್ಗಳು, ಅದನ್ನೆಲ್ಲ ಹಿಡಿದು ನಿಂತಿದ್ದರು ಪ್ರೂವ್ ಮಾಡೋದಕ್ಕೆ, ನಾವು ಇಲ್ಲೇ ಇದ್ದವರು ಅಂತ ಸಾಬೀತುಪಡಿಸುವುದಕ್ಕಾಗಿ, ಇವರೇನೋ ಕೊಡ್ತಾರೆ ಅನ್ನೋದಕ್ಕಾಗಿ ಭಾಳಷ್ಟು ಅಲ್ಲಿರುವ ಜನರ ಕೈಯಲ್ಲಿ ಆ ರೇಷನ್ ಕಾರ್ಡಿನ ಪ್ರತಿ, ವೋಟರ್ಸ್ ಐ ಡಿಯ ಪ್ರತಿ ಇದೆಲ್ಲ ಇತ್ತು. ಅದಕ್ಕೆ ಇವರು ಈ ತಮಾಷೆ ಅಂತಂದರೆ ಈ ಮನೆಗಳನ್ನು ಅಶೋಕ್ ಅವರ ಕಾಂಟ್ರಡಿಕ್ಷನ್ಗಳು ನೋಡಿ. ಈ ಮನೆಯನ್ನು 5-6 ತಿಂಗಳ ನಂತರ ಇತ್ತೀಚೆಗೆ ಬಂದಿದೆ ಅಂತಾರೆ. ಇನ್ನೊಂದು ಕಡೆ ಇಲ್ಲಿ ವಿದ್ಯುತ್ ಲೈನನ್ನು ಯಾವ ಕಾಲದಲ್ಲಿ ಎಳೆದಿದ್ದಾರೆ ನೋಡಿ. ಇಲ್ಲಿ ಇವರಿಗಾಗಿ ಇವರು ಅಣ್ಣ ತಮ್ಮಂದಿರಲ್ವಾ, ಅದಕ್ಕೆ ವಿದ್ಯುತ್ ಲೈನ್ ಎಳೆದಿದ್ದಾರೆ. ಕರ್ನಾಟಕದಲ್ಲಿ ಎಲ್ಲೋ ವಿದ್ಯುತ್ ಇಲ್ಲ. ಕರ್ನಾಟಕದಲ್ಲಿ ಎಲ್ಲೋ ವಿದ್ಯುತ್ ಇಲ್ಲ ಅಂದರೆ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಇದೆ ಅಲ್ವಾ? ಕರ್ನಾಟಕದಲ್ಲಿ ತಾವು ಆಡಳಿತ ನಡೆಸಿದ್ದೀರಿ, ತಮ್ಮವರು ಮುಖ್ಯಮಂತ್ರಿ ಆಗಿದ್ದರು. ಆಗ ತಾವು ಏನು ಮಾಡ್ತಾಯಿದ್ದೀರಿ ಅಶೋಕ್? ಕರ್ನಾಟಕದಲ್ಲಿ ಅಲ್ಲೂ ವಿದ್ಯುತ್ ಇಲ್ಲ, ಇಲ್ಲಿ ಮಾತ್ರ ವಿದ್ಯುತ್ ಕೊಟ್ಟಿದ್ದೀರಿ. ಅಂದರೆ ಪ್ರತಿಯೊಂದನ್ನು ಇವರು ಮುಸ್ಲಿಂ ಆ್ಯಂಗಲ್ನಲ್ಲಿ ಮುಸ್ಲಿಮರನ್ನು ಟಾರ್ಗೆಟ್ ಮಾಡಬೇಕು ಮತ್ತು ಹಿಂದೂ ಬಹುಸಂಖ್ಯಾತ ಓಟನ್ನು ಕಾನ್ಸಂಟ್ರೇಟ್ ಮಾಡಬೇಕು, ಅದನ್ನು ಕ್ರೋಢೀಕರಿಸಬೇಕು. ಅದರ ಜೊತೆಗೆ ಯು ಸಿ ದಟ್ ಕನ್ನಡಿಗರು, ಕನ್ನಡ ನಾಡಿನವರು, ಇವ್ರನ್ನ ಬೇರೆ ವಿರುದ್ಧ ಎತ್ತಿ ಕಟ್ಟುವಂಥ ಕೆಲಸವನ್ನು ಮಾಡೋದು. ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಕೇವಲ ಕನ್ನಡಿಗರು ಮಾತ್ರ ಇದ್ದಾರೆ. ಎಷ್ಟು % ಬೇರೆಯವರಿದ್ದಾರೆ? ಅದ್ರ ಬಗ್ಗೆ ಮಾತನಾಡಿದ್ದೀರೋ ನೀವು? ಎಷ್ಟು % ಉತ್ತರ ಪ್ರದೇಶದವರಿದ್ದಾರೆ? ಯೋಗಿ ರಾಜ್ಯದಿಂದ ಬಂದವರು, ಬಿಹಾರದಿಂದ ಬಂದವರು ಎಷ್ಟು ಜನ ಇದ್ದಾರೆ ಇಲ್ಲಿ ಕರ್ನಾಟಕದಲ್ಲಿ? ಎಷ್ಟು ಜನ ಇದ್ದಾರೆ? ಅದಕ್ಕೆ ತಾವೇನು ಮಾಡಿದ್ದೀರಿ? ನೀವು ವಲಸೆಯನ್ನು ನಿಜವಾಗಿ ವಿರೋಧಿಸೋದಾದರೆ ಉತ್ತರ ಭಾರತದಿಂದ ಬೆಂಗಳೂರಿಗೆ ಕರ್ನಾಟಕ ಬರುವವರನ್ನು ವಿರೋಧಿಸಿ ನೋಡೋಣ. ಮೋದಿ ನಾಳೆ ಬೆಳಗ್ಗೆ ಆಗುವುದನ್ನು ಸಂಜೆ ಹೊತ್ತಿಗೆ ಅಮಿತ್ ಶಾ ಮೋದಿ ಸೇರಿ ಈ ಅಶೋಕನ ಮನೆ ಕಳಿಸ್ತಾರೆ. ವಿರೋಧ ಮಾಡಲಿ ನೋಡೋಣ. ಸೊ ವಲಸೆಯ ಬಗ್ಗೆ ನಿಮ್ಮ ನೀತಿ ಏನು? ಅವರು ವಲಸೆಗಾರೆ, ಇವರು ಹೇಳ್ತಾರೆ ಕೆಲವರು ಕೇರಳದಿಂದ ಬಂದಿರ್ತಾರೆ. ಬಟ್ ಅಲ್ಲಿ ಅವರು ಮನೆಯನ್ನು ಕಟ್ಟಿಕೊಂಡಿದ್ದರೆ ಅಲ್ಲಿವರೆಗೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಸರ್ಕಾರಿ ಜಾಗ ಅಂತ ಗೊತ್ತಿಲ್ವೋ ಅಧಿಕಾರಿಗಳಿಗೆ? ಮನೆ ಕಟ್ಟಕ್ಕೆ ಬಂದಾಗ ಶೆಡ್ ಹಾಕಬೇಕಾದ್ರೆ ವಿರೋಧ ಮಾಡಬೇಕಿತ್ತಲ್ವಾ? ವಿದ್ಯುತ್ ಶಕ್ತಿಯನ್ನು ಕೊಡಬೇಕಾದ್ರೆ ವಿರೋಧ ಮಾಡಬೇಕಾಗಿತ್ತಲ್ವಾ? ಅವರಿಗೆ ಇದರನ್ನ ರೇಷನ್ ಕಾರ್ಡನ್ನು ಕೊಡಬೇಕಾದ್ರೆ ವಿರೋಧ ಮಾಡಬೇಕಿತ್ತಲ್ವಾ? ಅಂದರೆ ಈ ಜವಾಬ್ದಾರಿ ಅಲ್ಲಿ ಅಕ್ರಮವಾದ ಒಂದು ಲೇಔಟ್ ಬಂದಿದ್ದರೆ ಅದರ ಜವಾಬ್ದಾರಿ ಕಾಂಗ್ರೆಸ್ದು ಇದೆ, BJPದು ಇದೆ, JDSು ಇದೆ. ನೀವು ಈ 3 ರಾಜಕೀಯ ಪಕ್ಷಗಳು ನೀವು ಆಡಳಿತ ನಡೆಸಿದ್ದೀರಿ. ಆ ಸಂದರ್ಭದಲ್ಲಿ ನೀವು ಮಾಡಿದ್ದೇನೆ. ಅದ್ರ ಜೊತೆಗೆ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ, ನೀವು ವಲಸೆ ಬಗ್ಗೆ ನಿಮ್ಮ ತಾತ್ವಿಕ ನೀತಿ ಏನು? BJP ವಿಲ್ ಹ್ಯಾವ್ ಟು ಟೆಲ್. ವಲಸೆಯ ಬಗ್ಗೆ ನಮ್ಮ ವಿರೋಧ ಇದೆ ಅಂದರೆ ಫೈನ್, ಎಲ್ಲ ವಲಸೆಗಳನ್ನ ವಿರೋಧ ಮಾಡಿ. ಉತ್ತರ ಭಾರತೀಯರು ಇಲ್ಲಿ ಬಂದು ಮಾಡ್ತಾರಲ್ವ, ಅದನ್ನ ವಿರೋಧ ಮಾಡಿ. ಉತ್ತರ ಭಾರತೀಯರು ಇಲ್ಲಿ ಬಂದು ಭಾಷೆ ವಿಚಾರಕ್ಕೆ ಇಲ್ಲಿ ಬ್ಯಾಂಕ್ಗಳಲ್ಲಿ ಹೋದರೆ ಹಿಂದಿಲೇ ಮಾತಾಡಿ ಅಂತ ಕನ್ನಡಿಗರನ್ನ ಒದ್ದು ಕಳಿಸಿದ ಉದಾಹರಣೆ ಇದೆ, ಓಡಿಸಿದ ಉದಾಹರಣೆ ಇದೆ. ಆವಾಗ ಅಶೋಕ್ ಅವರು ಎಲ್ಲಿ ಹೋಗಿದ್ರು? ಇವ್ರ ಕನ್ನಡ ಪ್ರೀತಿ ಎಲ್ಲಿತ್ತು? ಇವ್ರ ಕನ್ನಡ ಪ್ರೀತಿ ಹಾಗ್ಯಾಕೆ ಮಾತನಾಡ್ತಾ ಇಲ್ಲ? ಬೆಂಗಳೂರಂಥ ನಗರದಲ್ಲಿ ಕನ್ನಡ ಭಾಷೆ ಮರೆ ಆಗ್ತಿದ್ದಲ್ಲಿ ನೀವೇನಾದರೂ ಮಾತನಾಡಿದ್ದೀರಾ? ಹಿಂದಿ ರಾಷ್ಟ್ರಭಾಷೆ, ಎಲ್ಲರೂ ರಾಷ್ಟ್ರಭಾಷೆಯನ್ನು ಕಲಿಬೇಕು, ಕನ್ನಡ ನಂತರ ಮಾತನಾಡ್ತೀರಲ್ವಾ? ಅದು ಯಾಕೆ ಅಪ್ಲೈ ಆಗಲ್ಲ ಇಲ್ಲಿ? ಉತ್ತರ ಕೊಡು. ಬಡವರ ವಿಚಾರದಲ್ಲಿ ಮಾತ್ರನಾ? ಶ್ರೀಮಂತರ ವಿಚಾರದಲ್ಲಿ ಇಡೀ ಎಷ್ಟು ಹಿಂದಿಮಯ ಆಗ್ತಿದೆ ಅಂತಂದರೆ ಕೇಂದ್ರ ಸರ್ಕಾರದ ಬಹುತೇಕ ಯೋಜನೆಗಳು ನೋಡಿ, ಯಾರೂ ನಮ್ಮ ಸೌಕರ್ಯಕ್ಕೆ ಅರ್ಥನೇ ಆಗಲ್ಲ, ಎಲ್ಲ ಹಿಂದಿ
ನಾಮಕರಣಗಳು. ಆ ಜಿ ರಾಮ್ ಜಿ ಮಾಡಿದಾರಲ್ಲ, ಅದು ಪೂರ್ಣ ಕೇಳಿದ್ರೆ ವಿಕಸಿತ ಪಸಸಿತ ಪಟ ಪಟ, ಯಾವುದೋ ಹಳೆ ಕಾಲದ ಬ್ರಾಹ್ಮಣರ ಮಂತ್ರ ಕೇಳಿದಂಗೆ ಕೇಳುತ್ತಲ್ರಿ ಈ ಪ್ರತಿ ಹೆಸರುಗಳು. ಯಾವನಿಗೂ ಅರ್ಥ ಆಗಲ್ಲ ಅಂಥ ಹೆಸರುಗಳನ್ನ ಇಡ್ತಿದ್ದಾರಲ್ಲ. ಮಾತನಾಡಿ ಅದಕ್ಕೆ ಕನ್ನಡಿಗರಿಗೆ ಅರ್ಥ ಆಗ್ತಾ ಇದೆ ಇದು. ಸೊ ನೀವು ಕನ್ನಡದ ಹಿತಾಸಕ್ತಿ ಬಗ್ಗೆ ಮಾತನಾಡ್ತೀರಿ, ಕನ್ನಡಿಗರ ಹಿತಾಸಕ್ತಿ ಮಾತಾಡ್ತೀರಿ ಅಂದರೆ ಅದಕ್ಕೊಂದು ನಿಲುಮೆ ಬೇಕಲ್ವಾ. ಯಾವುದೋ ಕೋಗಿಲು ಗ್ರಾಮದಲ್ಲಿ, ಸೊ ಅಲ್ಲಿ ಮಾಹಿತಿ ಪ್ರಕಾರ ಅಲ್ಲಿ ಸುಮಾರು 25-30% ಹಿಂದೂಗಳು ಇದ್ದಾರೆ. ಅಲ್ಲಿ ಕೇವಲ ಮುಸ್ಲಿಮರಲ್ಲ, ನೀವು ಕೇವಲ ಮುಸ್ಲಿಮರು ಅಂದ್ಕೊಂಡು ಅಲ್ಲಿ ಟಾರ್ಗೆಟ್ ಮಾಡ್ಕೊಂಡು ಹೊರಟಿದ್ದೀರಿ ಅಶೋಕ್, ನನಗೆ ಗೊತ್ತು. ರಾಜಕೀಯ ಲಾಭ ಅಲ್ಲಿ ಹಿಂದೂಗಳು ಇದ್ದಾರೆ. ಸೊ ಅದ್ರ ಜೊತೆ ಕ್ರಿಶ್ಚಿಯನ್ರು ಒಂದು 2-3 ಕುಟುಂಬ ಇದೆ ಅಂತ ಹೇಳಲಾಗ್ತಾ ಇದೆ. ಎಲ್ಲರೂ ಬಡವರಿದ್ದಾರೆ. ಅದ್ರ ಜೊತೆ ಅಲ್ಲಿ ಕನ್ನಡ ನಾಡಿನಲ್ಲಿ ವಸತಿ ಸಮಸ್ಯೆ ಇದೆ, ಆ ಇವ್ರಿಗೆ ಕೊಡೋದು ಸರಿನಾ? ಅದಕ್ಕಿಂತ ಅಮಾನವೀಯವಾದ ನೀಚತನ ಗೊತ್ತಾ? ಅಲ್ಲಿ ಯಾರೋ NGOದವರು ಇನ್ಯಾರೋ ಹೋಗ್ಬಿಟ್ಟು ಅಲ್ಲಿ ನೆಲದ ಮೇಲೆ ಆ ಕಲ್ಲುಗಳ ಮಧ್ಯೆ ಕೂತವರಿಗಾಗಿ ಊಟದ ವ್ಯವಸ್ಥೆ ಮಾಡ್ತಿದ್ದಾರೆ. ದೊಡ್ಡ ದೊಡ್ಡ ಬಾಂಡ್ಲಿ ತಂದುಬಿಟ್ಟು ಅಡುಗೆ ವ್ಯವಸ್ಥೆ ಮಾಡ್ತಿದ್ದಾರೆ. ಅವರು ಊಟಕ್ಕೆ ವ್ಯವಸ್ಥೆ ಮಾಡಿದ್ದಕ್ಕೂ ಸನ್ಮಾನ್ಯ ಅಶೋಕ್ ಅವರ ವಿರೋಧ. ಏನು ಇಲ್ಲಿ ಬಂದು ಅವ್ರಿಗೆ ಊಟ ಕೊಡೋದಾಗೆ ಹಸುವಿನ ಸಾಯ್ಬೇಕಾ? ಅವನ ಮನಸ್ಸಿನ ಕ್ರಿಯಾಲಿಟಿ ನೋಡಿ. ಅವ್ರು ಮುಸ್ಲಿಮರು, ಅವ್ರಿಗೆ ಊಟ ಸಿಗಬಾರದು, ಊಟ ಇಲ್ಲದೆ ಸಾಯಬೇಕು, ಅವರು ನೀರಿಲ್ಲದೆ ಸಾಯಬೇಕು. ಯಾರೋ ಊಟ ಕೊಡೋಕ್ಕೆ ಹೋದ ಅಂತಂದರೆ ಕೊಡ್ಕೂಡ್ದು ಅವ್ರು ಮುಸ್ಲಿಮರು. ಇದಕ್ಕಿಂತ ಕ್ರಿಯಾಲಿಟಿ ಮನುಷ್ಯನ ಇನ್ಯಾವುದು ಇರೋಕ್ಕೆ ಸಾಧ್ಯನಾ? ಯಾರೋ ಹೊಸದವನಿಗೆ ಇನ್ಯಾರೋ ಅನ್ನ ಕೊಡ್ತಾನೆ ಅಂದರೆ ನಿನ್ನ ಅಪ್ಪನ ಗಂಟು ಏನು ಹೋಗುತ್ತೆ, ನಿನ್ನ ಅಜ್ಜನ ಗಂಟು ಏನು ಹೋಗುತ್ತೆ? ಏನೋ BJP ಇದು 6,000 ಕೋಟಿ ಫಂಡ್ ಬಂದಿದೆಯಲ್ಲ, ಅದರಿಂದ ತಂದು ಕೊಡ್ತಾ ಇದ್ದಾರೆ ಅವರು. ಅವ್ರಿಗೆ ಯಾರೋ ಊಟ ಹಾಕ್ತಿದ್ದಾರೆ, ಊಟ ಇಲ್ಲಿದ್ದವ್ರಿಗೆ. ಅದಕ್ಕೂ ರಾಜಕೀಯ, ಊಟ ಕೊಡಬೇಡಿ ಅವ್ರನ್ನ, ಉಪವಾಸದಿಂದ ಸಾಯಲಿ. ಈ ಕ್ರಿಯಾಲಿಟಿ, ಇಂತಹ ಕ್ರೌರ್ಯ ಒಬ್ಬ ರಾಜಕೀಯ ಪಕ್ಷದ ನಾಯಕನಿಗೆ, ಪ್ರತಿಪಕ್ಷದ ನಾಯಕನಿಗೆ ಇಂತಹ ಮಾತು. ಸೊ ಅಲ್ಲಿ ಅಕ್ರಮ ಇದ್ದರೆ ಇದು ಮಾಡಿ, ಇನ್ನೊಂದು ಮನೆ ಕೊಡ್ತಾರೆ, ದಟ್ಸ್ ಎಂಟೈರ್ಲಿ ಡಿಫ್ರೆಂಟ್ ಇಶ್ಯೂ. ಅದಕ್ಕೊಂದು ನೀತಿ ಮಾಡಬೇಕು, ಕೊಡ್ತಾರೆ ಬಿಡ್ತಾರೆ ಬೇರೆ ಪ್ರಶ್ನೆ. ಆದರೆ ನೀವು ಪ್ರತಿಪಕ್ಷದಲ್ಲಿ ಇರುವವರಿಗೆ ನಿಮಗೊಂದು ಸ್ಪಷ್ಟತೆ ಬೇಕಲ್ವಾ? ಕರ್ನಾಟಕದಲ್ಲಿ ಮಾಡಿ, ನಿಮ್ಮ ಸರ್ಕಾರ ಇದು ಮಾಡ್ತಿರೋ ಕರ್ನಾಟಕದಲ್ಲಿ ಇನ್ನು ಮುಂದೆ BJP ಅಧಿಕಾರಕ್ಕೆ ಬಂದರೆ ಬೇರೆ ಯಾವ ರಾಜ್ಯದಿಂದ ಬಂದವರಿಗೂ ಸೈಟು ಮನೆ ಕೊಡಲ್ಲ ನಾವು, ಓನ್ಲಿ ಕನ್ನಡಿಗರು. ಅನೌನ್ಸ್ ಮಾಡಿ ನೋಡೋಣ, ದಮ್ಮಿದೆ ನಮಗೆ. ಕರ್ನಾಟಕ ನಾವು ವಲಸೆ ವಿರೋಧ ಮಾಡ್ತೀವಿ, ಬೇರೆ ರಾಜ್ಯದವ್ರು ಯಾರೂ ವಲಸೆ ಬರಬಾರ್ದು, ಇಲ್ಲಿ ಕೆಲಸ ಮಾಡಬಾರ್ದು ಅಲ್ರಿ. ಅದ್ರ ಜೊತೆಗೆ ಅವರು ಯಾರೋ ಹೇಳ್ತಾರಂತೆ, ಏನು ಮಾಡ್ತೀರಿ ಅಂತ ಅಶೋಕ್ ಕೇಳ್ತಾರೆ. ಅವನು ಹೇಳ್ತಾನೆ, ನಾನು ಟ್ರ್ಯಾಕ್ಟ್ರ್ ಓಡಿಸ್ತೀನಿ ಅಂತ. ಇವ್ರು ಪ್ರಶ್ನೆ ಮಾಡೋದು, ಅವ್ನು ಟ್ರ್ಯಾಕ್ಟ್ರ್ ಓಡಿಸ್ತಾರೆ ಅಂದರೆ ಇದೇನು ಇಲ್ಲಿ ಸುಳ್ಳು ಹೇಳ್ತಾ ಇದ್ದಾನೆ ಅವನು, ಟ್ರ್ಯಾಕ್ಟ್ರ್ ಓಡಿಸೋಕೆ ಇಲ್ಲೇನು ಕೃಷಿ ಭೂಮಿ ಇದೆಯಾ ಅಂತ. ರೀ, ಬೆಂಗಳೂರಂಥ ನಗರದಲ್ಲಿ ಈ ಮನೆ ಕೆಲಸಗಳಿಗೆ ಟ್ರ್ಯಾಕ್ಟ್ರನ್ನೇ ಬಳಸ್ತಾರೆ. ಅಲ್ಲೆಲ್ಲೋ ಬಿದ್ದಿರೋ ಕಸವನ್ನು, ದಟ್ ಇಟ್ಟಂಗಿಗಳನ್ನು, ಇನ್ನೊಂದನ್ನು ಮತ್ತೊಂದನ್ನು ಟ್ರ್ಯಾಕ್ಟ್ರಿನಲ್ಲೇ ತರ್ತಾರೆ. ಈ ಸಾಮಾನ್ಯ ಜ್ಞಾನ ಕೂಡ ಈ ಪ್ರತಿಪಕ್ಷದ ನಾಯಕರಿಗೆ ಇಲ್ಲ ಅಂತಂದರೆ ಏನು ಸಾಯಣೆ ಅವರಿಗೆ ಹೇಳಿ. ಅವ್ನು ಟ್ರ್ಯಾಕ್ಟ್ರ್ ಓಡಿಸ್ತೀನಿ ಅಂತ ಅವ್ನು ಸುಳ್ಳು ಹೇಳಿ ಏನಾಗಬೇಕಾಗಿದೆ? ಟ್ರ್ಯಾಕ್ಟ್ರ್ ಓಡಿಸೋದಕ್ಕೆ ಇದೇನು ಇಲ್ಲಿ ಕೃಷಿ ಭೂಮಿ ಇದೆಯಾ ಅಂತ ಕೇಳೋ ಮೂರ್ಖತನ ಇದೆಯಲ್ಲ. ಎಂಥ ಮೂರ್ಖ ಪ್ರತಿಪಕ್ಷದ ನಾಯಕ ಇವರು ಅಂತ ಪ್ರತಿಯೊಂದನ್ನು ರಾಜಕಾರಣ ಮಾಡೋದು. ಆದರೆ ಅದರಿಂದ ಈ ಸತ್ಯ ಶೋಧನೆಗೆ ಹೋದವರೇ ಎಕ್ಸ್ಪೋಸ್ ಆಗಿದ್ದಾರೆ. ಸತ್ಯ ಶೋಧನೆಗೆ ಹೋದ BJP ಏನಿದೆ ನಾಯಕರುಗಳು, ಅವರು ಎಕ್ಸ್ಪೋಸ್ ಆಗಿದ್ದಾರೆ. ಅವರ ಸುಳ್ಳುಗಳು ಹೊರಗೆ ಬಂದಿದೆ. ಬಡವರ ಬಗ್ಗೆ ಒಂದು ಪ್ರೀತಿ ಇಟ್ಟಿರಿ, ಬರೀ ಶ್ರೀಮಂತರ ಬಗ್ಗೆ ಮಾತ್ರ ಅಲ್ಲ. ಅದಾನಿ ಅಂಬಾನಿಯನ್ನು ಮಾತ್ರ ಪ್ರೀತಿಸಿ ಸುಮ್ಮನಿರಬೇಡಿ ಅಲ್ವಾ. ದೇವರನ್ನು ಮಾತ್ರ ಪ್ರೀತಿಸೋದಲ್ಲ, ಮನುಷ್ಯರನ್ನು ಪ್ರೀತಿಸಿದ ದೇವರಿಗೆ ಸಂತೃಪ್ತಿ ಆಗುತ್ತೆ. ನೀವು ರಾಮನೋ ಕೃಷ್ಣನೋ ಮೂರ್ತಿ ಇಟ್ಕೊಂಡು ಪೂಜೆ ಮಾಡಿಬಿಟ್ಟು ಎಲ್ಲ ಮನುಷ್ಯರನ್ನು ದ್ವೇಷಿಸಿದ್ರೆ ನಿಮ್ಮ ಪೂಜೆಗೆ ಯಾವುದೇ ಫಲ ಇರಲ್ಲ. ದೇವರು ಯಾವುದೇ ಧರ್ಮದ ಏನೇ ಇರಲಿ, ದೇವರು ಯಾವತ್ತೂ ಕೂಡ ಇನ್ನೊಂದು ಧರ್ಮದವರನ್ನು ದ್ವೇಷಿಸಿ ಅಂತ ಹೇಳಲ್ಲ. ಅವರಿಗೆ ಊಟ ಕೊಟ್ಟರು ಉರಿದುಕೊಳ್ತೀರಲ್ಲ ನೀವು ಮನುಷ್ಯರ, ನೀವು ಮನುಷ್ಯರಾಗೋದಕ್ಕೆ ಲಾಯಕ್ಕಾಗಿದ್ದಾರಾ? ನೋ, ಐ ಡೋಂಟ್ ಥಿಂಕ್ ಸೊ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ, ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.